ಲೋ ಮಗ, ಎಲ್ಲೋ ಇದೆಯಾ ನೀನು? ಟೈಮ್ ಆಯ್ತು, ಬೇಗ ಬಾ ಮನೆ ಹತ್ರ. ಒಂದು 10 ನಿಮಿಷ ಮಗ, ಬಂದೆ. ಸರಿ ಬರ್ಬೇಕಾರೆ ನಿನ್ನ ಅಕೌಂಟ್ಗೆ 1 ಲಕ್ಷ ದುಡ್ಡು ಹಾಕಿದ್ದೀನಿ, ಬರ್ತಾ ATM ಅಲ್ಲಿ ಎತ್ಕೊಂಡ್ ಬಂದ್ಬಿಡು. ಸರಿ ಮಗ, ಆಯ್ತು, ಬರ್ಬೇಕಾದ್ರೆ ಎತ್ಕೊಂಡ್ಬರ್ತೀನಿ. ಧನು, ನಿನ್ನ ಫ್ರೆಂಡು ತುಂಬಾ ಜನ ನೀನು ಮೋಸ ಮಾಡಿದ್ದಾರೆ. ಈಗ ಯಾರಿಗೋ 1 ಲಕ್ಷ ದುಡ್ಡು ಕಳಿಸ್ಬಿಟ್ಟು ದುಡ್ಡು ಎತ್ಕಬ ಅಂತ ಹೇಳ್ತಾ ಇದ್ದೀರಾ, ಹೆಂಗಪ್ಪ ನಂಬ್ತೀಯಾ? ಹೆಂಗ್ ನಂಬ್ತೀಯ ಅಂತಂದ್ರೆ ನಾನೇನಂತ ಹೇಳಮ್ಮ, ಯಾರೋ ಒಬ್ರು ಮೋಸ ಮಾಡ್ತಾರೆ ಅಂತಂದ್ರೆ ಎಲ್ಲರೂ ಮೋಸ ಮಾಡ್ತಾರ? ಹಂಗಲ್ಲ ಕಣಪ್ಪ, ಬೆಳಗಿರೋದೆಲ್ಲ ಹಾಗಲ್ಲ. ಹುಡುಗನ ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ, ಅವ್ನು ನೋಡೋ ನೋಟನೇ ಸರಿ ಇಲ್ಲ. ಅವ್ನ ನೋಟ ಸರಿ ಇಲ್ಲ ಅಂತ ಹೆಂಗಮ್ಮ ಹೇಳ್ತೀಯಾ? ಅವ್ನ ಮನ್ಸಲ್ಲಿ ಏನ್ ನಡೀತಾ ಇದೆ ಅಂತ ನೀನ್ ಹೆಂಗ್ ಜಡ್ಜ್ ಮಾಡ್ತೀಯಾ? ಬರ್ತಾನೆ, ಸುಮ್ಮನಿರಮ್ಮ. ತಗೋ ಮಗ, ನೀ ಹೇಳಿದ್ದು 1 ಲಕ್ಷ. ಥ್ಯಾಂಕ್ಸ್ ಮಗ, ದುಡ್ಡು ತಂದು ಕೊಟ್ಟಿದ್ದಕ್ಕೆ. ನೋಡ್ದೇನಮ್ಮ, ನನ್ನ ಫ್ರೆಂಡ್ ಮೇಲೆ ಡೌಟ್ ಪಡ್ತಾ ಇದ್ದೆ, ಹಿಂಗೆ ದುಡ್ಡು ಒಂದು ಕೈ ಕೊಟ್ಟ ಅಂತ. ಡೌಟಾ? ಯಾಕೆ ಮಗ, ಏನಾಯ್ತು? ಸಾರಿ ಕಣಪ್ಪ, ಇವನಿಗೆ ದುಡ್ಡಿನ ವಿಚಾರದಲ್ಲಿ ತುಂಬಾ ಜನ ಮೋಸ ಮಾಡ್ಬಿಟ್ಟಿದ್ದಾರೆ. ನೀನು ಹಂಗೆ ಮೋಸ ಮಾಡ್ತೀಯಾ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಕಣಪ್ಪ. ಪರವಾಗಿಲ್ಲ ಬಿಡಿ ಅಮ್ಮ, ಸಾರಿ ಎಲ್ಲ ಯಾಕೆ ಹೇಳ್ತೀರಾ? ನಾನು ನೋಡಿದ್ದೀನಿ, ಇವನ ಹತ್ರ ಬರೋರೆಲ್ಲ ಇವ್ನು ದುಡ್ಡು ನೋಡ್ಕೊಂಡು ಫ್ರೆಂಡ್ಶಿಪ್ ಮಾಡ್ತಾ ಇದ್ರು. ಆದರೆ ನಾನು ಮಾತ್ರ ಇವ್ನು ಒಳ್ಳೆ ಮನಸ್ಸು ನೋಡಿ ಫ್ರೆಂಡ್ಶಿಪ್ ಮಾಡಿದೆ ಅಮ್ಮ. ನಿನ್ನಂತ ಫ್ರೆಂಡ್ ಸಿಗೋಕ್ಕೆ ನನ್ನ ಮಗ ತುಂಬ ಪುಣ್ಯ ಮಾಡಿದ್ದ ಕಣಪ್ಪ. ಇಬ್ಬರಿಗೆ ಖುಷಿಯಾಗಿ ಕೊನೆವರೆಗೂ ಚೆನ್ನಾಗಿರಪ್ಪ.